ಈಗ ಎಲ್ಲಿ ಶುರು ಮಾಡಿದ್ನೋ ಅಲ್ಲಿಗೆ ಬಂದು ನಿಂತಿದ್ದೀರಿ. ಆದರೆ ಕೆಲವೊಮ್ಮೆ ಮಳೆಕಾಡು ಎಷ್ಟು ದುಸ್ತರವಾಗಿರುತ್ತೆ ಅಂದ್ರೆ ಅದನ್ನ ದಾಟ್ ಹೋಗೋದು ಕಷ್ಟಕರದ ಮಾತು. ಆದ್ರೆ ನಾನು ಮರಗಳಿಂದ ಹೊರ ನಡೆದಾಗ ಎಲ್ಲವೂ ವಿಭಿನ್ನವಾಗಿ ಕಾಣ್ತಾ ಇದೆ. ಆದ್ರೆ ಇಲ್ಲಿ ಕೂಡ ಚಂಡಮಾರುತದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತೆ ಈಗ ನಾನು ಏಕಸಹಿಷ್ಣುತೆ ಸವಾಲನ್ನ ಪ್ರಾರಂಭ ಮಾಡ್ತೀನಿ. ಶತಮಾನಗಳಿಂದ ಇಲ್ಲಿ ಅಭಿವೃದ್ಧಿ ಹೊಂದಿದ ಒಂದು ಬುಡಕಟ್ಟು ಜನಾಂಗ ಇದೆ. ಈ ಪ್ರತಿಕೂಲ ಪರಿಸರದ ಬಗ್ಗೆ ಅವರಿಗೆ ವಿಶಿಷ್ಟವಾದ ತಿಳುವಳಿಕೆ ಇದೆ ಮತ್ತು ಅವರ ಕಾಡಿನಲ್ಲಿ ಬದುಕುಳಿಯೋ ಕೌಶಲ್ಯವನ್ನ ಅನೇಕರು ಅಧ್ಯಯನ ಮಾಡಿದ್ದಾರೆ. ನೇರವಾಗಿ ಕಾಡು ನಾನು ಎದುರಿಸುತ್ತಿರುವ ಅಪಾಯಗಳ ಸೂಚನೆ ಕೊಡುತ್ತೆ. ಇವುಗಳು ಕೆಲವು ಸರಿ ಬೆಚ್ಚ ಬೀಳಿಸುತ್ತೆ. ಮತ್ತು ಇಲ್ಲಿನ ಸಣ್ಣ ಸ್ಟ್ರೀಮ್ ನನಗೆ ತುಂಬಾನೇ ಅಗತ್ಯ ಇತ್ತು.